ಮುರಿದು ಬಿದ್ದ ಇರಾನ್ ಅಮೆರಿಕ ಶಾಂತಿ ಮಾತುಕತೆ. ಈಗಾಗಲೇ ಏನು ಒಂದಿಷ್ಟು ಮಾತುಕತೆಯನ್ನು ಮಾಡೋದಕ್ಕೆ ಮುಂದಾಗ್ತಾ ಇದ್ರು. ಪಾಕಿಸ್ತಾನದಲ್ಲಿ ಪಾಕಿಸ್ತಾನದವರು ಮಧ್ಯಸ್ಥಿಕೆ ಒಂದನ್ನು ವಹಿಸಿಕೊಂಡಿದ್ದರು. ಇರಾನ್ ಮತ್ತು ಅಮೆರಿಕ ಇನ್ನು ಮುರಿದು ಬಿದ್ದ ಇರಾನ್ ಅಮೆರಿಕ ಶಾಂತಿಯ ಮಾತುಕತೆ. ಅಮೆರಿಕಕ್ಕೆ ಮತ್ತೆ ಜೂನಿಯರ್ ಖಮೇನಿ ವಾರ್ನಿಂಗ್ ಒಂದನ್ನು ನೀಡಿದ್ದಾರೆ. ಇಸ್ಲಾಮಾಬಾದ್ನಲ್ಲಿ ಸಂಧಾನ ಸಭೆ ನಿಗದಿಯಾಗಿತ್ತು. ಆದರೆ ಲೆಬನಾನ್ ಮೇಲಿನ ದಾಳಿಗಳನ್ನು ಇಸ್ರೇಲ್ ನಿಲ್ಲಿಸಬೇಕು ಮತ್ತು ಅಲ್ಲಿವರೆಗೂ ಸಂಧಾನ ಸಭೆಯಲ್ಲಿ ಭಾಗಿಯಾಗುವುದಿಲ್ಲ ಅಂತೇಳಿ ಹೇಳಿದ್ದಾರೆ. ಶಾಂತಿ ಸಭೆ ಮುಂದೂಡಿಕೆ ಬೆನ್ನಲ್ಲೇ ಮುಸ್ತಾಬಾ ಗುಡುಗಿದ್ದಾರೆ. ನಾವು ಯುದ್ಧವನ್ನು ಬಯಸುವುದು ಕೂಡ ಇಲ್ಲ, ನಮ್ಮ ಕಾನೂನುಬದ್ಧ ಹಕ್ಕುಗಳನ್ನು ಬಿಟ್ಟುಕೊಡೋದಿಲ್ಲ ಅಂತ ಹೇಳ್ತಿದ್ದಾರೆ. ನಾವು ಸಂಪೂರ್ಣ ಪ್ರತಿರೋಧ ತೋರಲು ಸಿದ್ಧರಿದ್ದೇವೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಇರಾನ್ ಸುಪ್ರೀಂ ಲೀಡರ್ ಮುಸ್ತಾಬಾ ಖಮೇನಿ ಗುಡುಗಿದ್ದಾರೆ. ಇರಾನ್ ಮತ್ತು ಅಮೆರಿಕ ಮಾತುಕತೆ ಮಾಡೋದಕ್ಕೆ ಏನು ಮುಂದಾಗ್ತಾ ಇತ್ತು, ಆ ಒಂದು ಮಾತುಕತೆ ಈಗ ಮುರಿದು ಬಿದ್ದಿದೆ ಅನ್ನುವಂಥದ್ದು ಕೂಡ ಕೇಳಿಪಡ್ತಾ ಇದ್ದಾವೆ. ಅಮೆರಿಕಕ್ಕೆ ಮತ್ತೆ ಜೂನಿಯರ್ ಖಮೇನಿ ಈಗ ವಾರ್ನಿಂಗ್ ಒಂದನ್ನು ನೀಡಿದ್ದಾರೆ. ಲೆಬನಾನ್ ಮೇಲೆ ನೀವು ಘನಘೋರ ದಾಳಿಗೆ ಇರಾನ್ ಇಲ್ಲಿ ಕೆಂಡವಾಗಿದೆ. ಮಾತುಕತೆ ಮಾಡ್ತಾ ಇದ್ರು ಸಹಿತ ಒಂದು ಕಡೆ ಇಸ್ರೇಲ್ನಿಂದ ಏನು ಲೆಬನಾನ್ ಪ್ರದೇಶದ ಮೇಲೆ ದಾಳಿಯನ್ನು ಮಾಡಿದ್ದಾರೆ, ಅದು ಒಂದು ಕಡೆ ಈ ಒಂದು ಮಾತುಕತೆಗೆ ಅಡ್ಡಿ ಆಯಿತು ಅನ್ನುವಂಥದ್ದು ಕೂಡ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಪಾಕ್ನಲ್ಲಿ ನಡೆಯಬೇಕಿದ್ದಂತಹ ಈ ಒಂದು ಮಾತುಕತೆ ಸದ್ಯದ ಮಟ್ಟಿಗೆ ತಾತ್ಕಾಲಿಕವಾಗಿ ಮುಂದೂಡಿಕೆ ಮಾಡಲಾಗಿದೆ. ಯಾವುದೇ ಒಂದು ಯುದ್ಧದ ಕದನ ವಿರಾಮವನ್ನು ಘೋಷಣೆ ಮಾಡ್ತಾ ಇದ್ದಾರೆ ಆದರೂ ಸಹಿತ ಅದು ತಾತ್ಕಾಲಿಕವಾಗಿ ಒಂದು ವಿರಾಮವನ್ನು ಘೋಷಣೆ ಮಾಡ್ತಾರೆ ಹೊರತು ಪರ್ಮನೆಂಟ್ ಆಗಿ ಯಾರೂ ಸಹಿತ ಘೋಷಣೆಯನ್ನು ಮಾಡೋದಿಲ್ಲ. ಒಂದಿಷ್ಟು ದಿನಗಳ ನಂತರ ಮತ್ತೆ ಮಾತುಕತೆಯನ್ನು ಮಾಡಿಕೊಂಡು ಸಂಪೂರ್ಣವಾಗಿ ಆ ಒಂದು ವಿರಾಮ ಘೋಷಣೆಯನ್ನು ಮಾಡ್ತಾರೆ. ಸೊ ಹೀಗಿರಬೇಕಾದ್ರೆ ಇಲ್ಲೂ ಸಹಿತ ಇರಾನ್ ಮತ್ತು ಅಮೆರಿಕ ಈಗಾಗಲೇ ಮಾತುಕತೆ ಮಾಡೋದಕ್ಕೆ ಮುಂದಾಗಿತ್ತು. ಒಂದಿಷ್ಟು ಷರತ್ತುಗಳನ್ನು ವಿಧಿಸಿಕೊಂಡು ಒಂದಿಷ್ಟು ಷರತ್ತುಗಳನ್ನು ಮುಂದಿಟ್ಟುಕೊಂಡು ಮಾತುಕತೆ ಮಾಡೋದಕ್ಕೆ ಮುಂದಾಗಿತ್ತು. ಈಗ ಆ ಒಂದು ಮಾತುಕತೆ ಮುರಿದಿದ್ದಿದೆ. ಮುಖ್ಯವಾಗಿ ಇಲ್ಲಿ ಇರಾನ್ನ ಸುಪ್ರೀಂ ಲೀಡರ್ ಮುಸ್ತಾಬಾ ಖಮೇನಿ ಗುಡುಗಿದ್ದಾರೆ. ಇಸ್ಲಾಮಾಬಾದ್ನಲ್ಲಿ ನಡೆಯಬೇಕಿದ್ದಂತಹ ಸಂಧಾನ ಸಭೆ ಒಂದು ನಿಗದಿಯಾಗಿತ್ತು. ಆದರೂ ಸಹಿತ ಲೆಬನಾನ್ ಮೇಲಿನ ದಾಳಿಗಳನ್ನು ಇಸ್ರೇಲ್ ನಿಲ್ಲಿಸಬೇಕು ಅಂತೇಳಿ ಇಲ್ಲಿ ಇರಾನ್ ಸುಪ್ರೀಂ ಲೀಡರ್ ಮುಸ್ತಾಬಾ ಖಮೇನಿ ಅವರು ಹೇಳ್ತಾ ಇದ್ದಾರೆ. ಎಲ್ಲಿವರೆಗೂ ಲೆಬನಾನ್ ಮೇಲಿನ ದಾಳಿಗಳನ್ನ ಇಸ್ರೇಲ್ ನಿಲ್ಲಿಸೋದಿಲ್ಲ, ಅಲ್ಲಿವರೆಗೂ ನಾವು ಸಂಧಾನ ಸಭೆಯಲ್ಲಿ ಭಾಗಿಯಾಗುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಶಾಂತಿ ಸಭೆ ಮುಂದೂಡಿಕೆ ಬೆನ್ನಲ್ಲೇ ಮುಸ್ತಾಬಾ ಗುಡುಗಿದ್ದಾರೆ. ನಾವು ಯುದ್ಧವನ್ನು ಬಯಸೋದು ಕೂಡ ಇಲ್ಲ, ನಮ್ಮ ಕಾನೂನುಬದ್ಧ ಹಕ್ಕುಗಳನ್ನು ಬಿಟ್ಟುಕೊಡೋದಿಲ್ಲ ಯಾವುದೇ ಕಾರಣಕ್ಕೂ, ನಾವು ಸಂಪೂರ್ಣ ಪ್ರತಿರೋಧವನ್ನು ತೋರುತ್ತಾ ಇದ್ದೇವೆ ಅನ್ನುವಂಥ ರೀತಿಯಲ್ಲಿ ಇರಾನ್ ಸುಪ್ರೀಂ ಲೀಡರ್ ಮುಸ್ತಾಬಾ ಖಮೇನಿ ಅವರು ಇಲ್ಲಿ ಹೇಳಿಕೆ ಒಂದನ್ನು ನೀಡಿದ್ದಾರೆ. ಮುಖ್ಯವಾಗಿ ಯುದ್ಧ ದೊಡ್ಡ ಮಟ್ಟದ ರೀತಿಯಲ್ಲಿ ಈ ಒಂದು ಸಂಘರ್ಷ ಎಫೆಕ್ಟ್ ಆಗಿದೆ, ಬೇರೆ ಬೇರೆ ದೇಶಗಳಿಗೂ ಸಹಿತ ಎಫೆಕ್ಟ್ ಆಗಿದೆ. ಸೊ ಹೀಗಿರಬೇಕಾದ್ರೆ ಅಮೆರಿಕ ಮತ್ತು ಇರಾನ್ ಮಾತುಕತೆಗೆ ಸಂಧಾನ ಸಭೆಗೆ ಮುಂದಾಗ್ತಾ ಇತ್ತು. ಒಂದಿಷ್ಟು ಷರತ್ತುಗಳನ್ನು ವಿಧಿಸಿಕೊಂಡು ಒಂದಿಷ್ಟು ಡಿಮ್ಯಾಂಡ್ಗಳನ್ನು ಇಟ್ಟು ಬೇಡಿಕೆಗಳನ್ನು ಇಟ್ಟು ಎರಡೂ ದೇಶಗಳು ಮಾತುಕತೆಗೆ ಮುಂದಾಗ್ತಾ ಇತ್ತು. ಅದು ಮುಖ್ಯವಾಗಿ ನಡಿಬೇಕಾದಂಥದ್ದು ಪಾಕಿಸ್ತಾನದಲ್ಲಿ ನಡೆಯಬೇಕಿದ್ದಂತಹ ಮಾತುಕತೆ ಏನಿದೆ ಈಗ ಸದ್ಯದ ಮಟ್ಟಿಗೆ ಮುಂದೂಡಿಕೆಯಾಗಿದೆ. ಯಾಕೆ ಮುಂದೂಡಿಕೆ ಆಗಿದೆ ಅಂತಂದರೆ ಇಸ್ರೇಲ್ ಅವರು ಈ ಮಾತುಕತೆ ಮುಂದೂಡಿಕೆ ಆಗೋದಕ್ಕೆ ಕಾರಣ ಆಗ್ತಿದ್ದಾರೆ. ಇಲ್ಲಿ ಮುಖ್ಯವಾಗಿ ಅಮೆರಿಕ ಇರಾನ್ ಏನು ಒಂದಿಷ್ಟು ಮಾತುಕತೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಇಸ್ರೇಲ್ ಅವರು ಲೆಬನಾನ್ ಪ್ರದೇಶದ ಮೇಲೆ ದಾಳಿಯನ್ನು ಮಾಡಿದ್ದಾರೆ. ಸೊ ಈ ಒಂದು ಕಾರಣಕ್ಕೋಸ್ಕರ ಇರಾನ್ ಸುಪ್ರೀಂ ಲೀಡರ್ ಮುಸ್ತಾಬಾ ಖಮೇನಿ ಅವರು ಇದರ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ. ಎಲ್ಲಿವರೆಗೂ ಲೆಬನಾನ್ ಪ್ರದೇಶದ ಮೇಲೆ ಇಸ್ರೇಲ್ ಅವರು ದಾಳಿಯನ್ನು ಮಾಡ್ತಾರೋ ಅಲ್ಲಿವರೆಗೂ ನಾವು ಸಂಧಾನ ಸಭೆಯನ್ನು ಮಾಡೋದಿಲ್ಲ. ಅವರು ಯಾವಾಗ ನಿಲ್ಲಿಸ್ತಾರೆ, ಇನ್ನು ಮುಂದೆ ನಾವು ಲೆಬನಾನ್ ಪ್ರದೇಶದ ಮೇಲೆ ದಾಳಿಯನ್ನು ಮಾಡೋಲ್ಲ ಅಂತ ಯಾವಾಗ ಹೇಳ್ತಾರೆ ಆವಾಗ ನಾವು ಸಂಧಾನ ಸಭೆಗೆ ಬರ್ತೀವಿ, ಮಾತುಕತೆಗೆ ಬರ್ತೀವಿ ಅಂತೇಳಿ ಇಲ್ಲಿ ಇರಾನ್ ಸುಪ್ರೀಂ ಲೀಡರ್ ಮುಸ್ತಾಬಾ ಖಮೇನಿ ಅವರು ಗುಡುತ್ತಾ ಇದ್ದಾರೆ. ಈಗಾಗಲೇ ಈ ಒಂದು ಯುದ್ಧ ಆರಂಭವಾಗಿ 40-45 ದಿನಗಳ ಕಾಲ ಆಯಿತು. ಸೊ ಆದರೂ ಸಹಿತ ಈ ಒಂದು ಯುದ್ಧ ತಣ್ಣಗೆ ಆಗ್ತಾ ಇಲ್ಲ ಅಂತ ಎಲ್ಲರೂ ಕೂಡ ಮಾತನಾಡ್ಕೊಳ್ತಾ ಇದ್ವಿ. ಸೊ ಈಗಿರಬೇಕಾದ್ರೆ ಅಮೆರಿಕ ಮತ್ತು ಇರಾನ್ ಎರಡೂ ಕೂಡ ಒಪ್ಪಂದ ಮಾಡ್ಕೊಳ್ಳೋದಕ್ಕೆ ಅಂದರೆ ಮಾತುಕತೆ ಮಾಡೋದಕ್ಕೆ ಒಂದಿಷ್ಟು ಷರತ್ತುಗಳನ್ನು ಮುಂದಿಟ್ಟುಕೊಂಡು ಬಂದಿತ್ತು. ಈ ಒಂದು ಸಂದರ್ಭದಲ್ಲಿ ಇಸ್ರೇಲರು ಲೆಬನಾನ್ ಪ್ರದೇಶದ ಮೇಲೆ ಯಾವಾಗ ದಾಳಿ ಮಾಡ್ತಾರೆ ಆಗ ಇರಾನ್ನ ಸುಪ್ರೀಂ ಲೀಡರ್ ಮುಸ್ತಾಬಾ ಖಮೇನಿ ಅವರು ಮತ್ತೆ ಈಗ ಗುಡುಗಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಯುದ್ಧವನ್ನು ನಿಲ್ಲಿಸುವುದಿಲ್ಲ ಅನ್ನುವಂಥ ನಿಟ್ಟಲ್ಲಿ ಎಲ್ಲಿಯವರೆಗೆ ಲೆಬನಾನ್ ಪ್ರದೇಶದ ಮೇಲೆ ಇಸ್ರೇಲ್ ಅವರು ದಾಳಿಯನ್ನು ಮಾಡಿಕೊಂಡು ಬರ್ತಾರೋ ಅಲ್ಲಿವರೆಗೂ ನಾವು ಸಂಧಾನ ಮಾತುಕತೆಯನ್ನು ಮಾಡೋದಿಲ್ಲ. ಅವರು ಯಾವಾಗ ಈ ಒಂದು ಯುದ್ಧವನ್ನು ನಿಲ್ಲಿಸ್ತಾರೆ ನಾವು ಆ ಒಂದು ಅದಾದ ನಂತರ ಈ ಒಂದು ಸಂಧಾನ ಸಭೆಯಲ್ಲಿ ಭಾಗಿಯಾಗ್ತೇವೆ ಅನ್ನುವಂಥದ್ದನ್ನು ಹೇಳಿದ್ದಾರೆ.